ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೆ ಆಶ್ಚರ್ಯ ಆಗಿರ್ಬೋದು ಇವತ್ತೇನು ವೀಡಿಯೋದಲ್ಲಿ ಕಾಣಿಸ್ಕೊತಾವ್ರೆ, ಇಷ್ಟು ದಿನ ಕಾಣಿಸ್ಕೊತಾ ಇಲ್ಲ ಅಂತ. ಇವತ್ತೇನೆಂದರೆ ಹಲಸಿನಕಾಯಿ ಜೊತೆ ಬಿರಿಯಾನಿ ಮಾಡಬೇಕು. ಸೊ ನಿಮಗೆ ಎಷ್ಟೋ ಜನಕ್ಕೆ ನನ್ನ ಥರ ಹಲಸಿನಕಾಯಿ ಕಟ್ ಮಾಡೋಕ್ಕೆ ಬರಲ್ಲ ಅನ್ಕೋತೀನಿ. ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಕೈಲಿ ಕಟ್ ಮಾಡಿಸ್ಕೊಂಡು ನಾವು ಹಲಸಿನಕಾಯಿ ಬಿರಿಯಾನಿ ಮಾಡೋಣ ಅಂತ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ, ನಾನು ಈಗ ಒಂದು ವಾರ ಹಿಂದೆ ಹಲಸಿನಕಾಯಿ ಬಿರಿಯಾನಿ ವರ್ಷ ತಿಂದಿಲ್ವಾ ಅಂತ ನೆನೆಸ್ಕೊಂಡೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ತಂದು ಈ ಹಲಸಿನಕಾಯಿನ ನನಗೆ ಕೊಟ್ಟರು. ಈಗ ಇದರಿಂದ ನಾವು ಟೇಸ್ಟಿ ಆಗಿರುವ ಹಲಸಿನಕಾಯಿ ಬಿರಿಯಾನಿ ಮಾಡ್ಕೊತಾ ಇದ್ವಿ. ನೀವು ಕಟ್ ಮಾಡಿಕೊಡ್ತೀರಾ? ಫಸ್ಟು ನಮ್ಮ ವ್ಯೂವರ್ಸ್ಗೆ ಹಾಯ್ ಅಂತ ಹೇಳಿ ಫಸ್ಟ್. ಹಾಯ್. ಈಗ ನನಗೆ ಹಲಸಿನಕಾಯಿ ಬಿರಿಯಾನಿಗೆ ನನ್ನ ಕೈಯಲ್ಲಿ ಆಗಲ್ಲ, ನೀವೇ ಕಟ್ ಮಾಡಿಕೊಟ್ರೆ ನಾನು ಬಿರಿಯಾನಿ ಮಾಡಿ ನಿಮಗೆ ಕೊಡ್ತೀನಿ. ಕಟ್ ಮಾಡ್ತೀನಿ, ಹಾಗೇನಿಲ್ಲ. ಚಾಕಿಗೆ ಮೊದಲು ಎಣ್ಣೆನ ಆಚೆ ಈಚೆ ಆ ಕಡೆ ಈ ಕಡೆ ಅಂಟಿಸ್ಕೋಬೇಕು. ಮತ್ತು ಕೈಗಳಿಗೆ, ಎರಡು ಕೈಗಳಿಗೂ ಕೂಡ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಕುಯ್ದರೆ ಅದು ಸುಲಭವಾಗಿ ಪೀಸ್ ಮಾಡಲಿಕ್ಕೆ ಅನುಕೂಲ. ಆಮೇಲೆ ಅದರಿಂದ ಒಂದು ಹಾಲು ಥರ ಗಮ್ಮು ಥರ ಬರುತ್ತಲ್ಲ, ಅಂಟು ಇಲ್ಲದೇನೆ ನೀಟಾಗಿ ಕಟ್ ಮಾಡಬೇಕಂದ್ರೆ ಆಯಿಲ್ನ ಸ್ವಲ್ಪ ಚಾಕಿಗೆ ಕೈಗೆ ಅಪ್ಲೈ ಮಾಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ. ಇಲ್ಲಿ ಕಟ್ ಮಾಡಲಿಕ್ಕೆ ಆಗಲ್ಲ, ಅದಕ್ಕೆ ಕೆಳಗೆ ಕೂತ್ಕೊಂಡು ಅದು ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡಿದ್ರೆ ಅಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಟೇಬಲ್ ಮೇಲೆ ನಾವು ಕಟ್ ಮಾಡೋಕ್ಕಾಗಲ್ವಲ್ಲ, ಸ್ವಲ್ಪ ಅಂಟು ಎಲ್ಲ ಇರುತ್ತೆ. ಆಮೇಲೆ ಕೈ ಹೈಟಾಗಿ ತೆಗಿಬೇಕು. ಕೆಳಗಡೆ ಅಂದರೆ ಒಂದು ಸಣ್ಣ ಮರದ ಪೀಸ್ ತಗೊಂಡು ಒಂದು ಚೀಲನೋ ಏನೋ ಹಾಕ್ಕೊಂಡು ಕಟ್ ಮಾಡಿಕೊಂಡ್ರೆ ಹಾಲು ಅನ್ನೋದು ಅಂಟು ಅನ್ನೋದು ಕೆಳಗಡೆ ಅಂಟಲ್ಲ. ಸೊ ಹಾಗಾದ್ರೆ ಈಗ ಕೆಳಗಡೆ ಕಟ್ ಮಾಡ್ಕೊಳ್ಳೋಣ. ಓಕೆ, ಬನ್ನಿ. ಈಗ ಕಟ್ ಮಾಡೋಕ್ಕೆ ಮೊದಲು ಈ ಥರದೊಂದು ರೈಸ್ ಚೀಲ ಇರುತ್ತಲ್ಲ, ಆ ಚೀಲ ಕಟ್ ಮಾಡಿಕೊಂಡು ನಾವು ಸೋಸೋಕ್ಕೆ ಯಾವುದಕ್ಕಾದ್ರೂ ಈ ಥರದ್ದು ತುಂಬ ಹೆಲ್ಪ್ ಆಗುತ್ತೆ. ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೋತೀನಿ ಸೊಪ್ಪು ಏನಾದ್ರು ಸೋಸೋಕ್ಕೆ. ಈಗ ನಾವು ಹಲಸಿನಕಾಯಿ ಕಟ್ ಮಾಡಿದರೆ ಅಂಟು ಅನ್ನೋದು ಕೆಳಗಡೆ ಟೈಲ್ಸಿಗೆ ಅಂಟ್ಕೊಳ್ಳುತ್ತೆ, ಆಮೇಲೆ ತುಂಬ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಚೀಲ ಇಟ್ಕೊಂಡು ಈ ಥರದೊಂದು ಮರ ಯೂಸ್ ಮಾಡಿ ನಾವು ಇವತ್ತು ಹಲಸಿನಕಾಯಿ ಕಟ್ ಮಾಡ್ತಾಯಿದ್ದೀವಿ. ಹಲಸಿನನ್ನು ಯಾವುದಾದ್ರೂ ಕಟ್ ಮಾಡೋ ಮೊದಲು ಈ ಥರ ಚಾಕುಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಆಮೇಲೆ ನಮ್ಮ ಕೈಗಳಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ರೆ ನಾವು ವಾಶ್ ಮಾಡಿದಾಗ ನೀಟಾಗಿ ಈಸಿಯಾಗಿ ವಾಶ್ ಮಾಡ್ಕೋಬೋದು. ನನಗಿದು ಕಟ್ ಮಾಡೋಕ್ಕೆ ಹೋಗ್ತಾ ಇದ್ರೆ ಎಲ್ಲೋ ಒಂದು ಮೇಕೆನೋ ಕೋಳಿನೋ ಕಟ್ ಮಾಡೋ ಫೀಲ್ ಬರ್ತಾಯಿದೆ ನನಗೆ. ಈಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿದಾಗ ಹಾಲು ಬರುತ್ತಲ್ಲ, ಆ ಹಾಲನ್ನ ಈ ಥರ ತೊಟ್ಟಲ್ಲಾದರೂ ಸ್ವಲ್ಪ ರಬ್ ಮಾಡಿಬಿಡಿ. ಇಲ್ಲಾಂದರೆ ಒಂದು ಡ್ರೈ ಸ್ಟಿಕ್ ಇರುತ್ತೆ ನೋಡಿ, ಅದರಲ್ಲಿ ರಬ್ ಮಾಡಿದರೆ ನಮಗೆ ಆ ಹಾಲು ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ಇಲ್ಲಾಂದರೆ ಚಾಕಿಗೆ ಆ ಮರಗೆ ಎಲ್ಲ ಹಾಲು ಅಂಟ್ಬಿಟ್ಟು ಗಮ್ ಥರ ಆಗಿಬಿಡುತ್ತೆ. ನೋಡ್ತಾ ಇದ್ರಲ್ಲ, ಈ ಥರ ಎಳೆದು ಯಾವತ್ತೂ ನಾವು ತಗೋಬೇಕು. ಬಿರಿಯಾನಿ, ಕಬಾಬು, ಚಿಪ್ಸು, ಪಲ್ಯ ಯಾವುದೇ ಮಾಡಿದರೆ ಈ ಥರ ನೋಡಿ ಆ ಬೀಜ ಬಂದು ಎಳೆಯ ಬೀಜ ಕಟ್ಟಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಬಲ್ತಿರೋ ಹಲಸಿನಕಾಯಿ ಆದರೆ ಅಷ್ಟು ಟೇಸ್ಟ್ ಬರೋಲ್ಲ. ನೀವು ಯಾವತ್ತಾದರೂ ಮಾಡಿದರೆ ಇದೊಂದು ಗಮನವಿಟ್ಟು ನೋಡಿಕೊಂಡು ತಗೊಂಬನ್ನಿ. ನಾನು ಕಟ್ ಮಾಡಬೇಕಂದ್ರೆ ನನಗೊಂದು ಅರ್ಧ ಡೇ ಬೇಕು, ಇಲ್ಲಾಂದ್ರೆ ಒಂದು ಫುಲ್ ಡೇ ಬೇಕಾಗುತ್ತೆ. ನನಗೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಹಲಸಿನಕಾಯಿ ಕಟ್ ಮಾಡೋದು. ನಮ್ಮ ಮನೆಯವರು ಈಜಿ ಮೆಥಡಲ್ಲಿ ಈ ಥರ ಕಟ್ ಮಾಡಿ ಕೊಟ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ಕೊಡೋದು ನಾನು. ಮಧ್ಯದಲ್ಲಿ ಈ ಥರ ಹಾಲು ಬಂದರೆ ನಾವು ಕಟ್ ಮಾಡಿರೋ ವೇಸ್ಟ್ ಪೀಸ್ ಇದೆಯಲ್ಲ, ಅದರಲ್ಲಿ ಈ ಥರ ಉಜ್ಜಿಬಿಟ್ರೆ ಹಾಲು ಅನ್ನೋದು ಬಂದ್ಬಿಡುತ್ತೆ. ಈಗ ನೋಡಿ, ಹಲಸಿನಕಾಯಿ ಕಟ್ ಮಾಡಿ ನಮಗೊಂದು ಅರ್ಧ ಕೆಜಿ ಪೀಸಸ್ ಥರ ಬಂದಿದೆ. ಅರ್ಧ ಕೆಜಿ ಆಲ್ಮೋಸ್ಟ್ 1 kg ಆಗುತ್ತಾ? 3/4 kg ಆಗುತ್ತೆ. ಒಂದೊಂದು ಪೀಸ್ ಬಂದು ಈ ಥರ ದಪ್ಪ ಇರಬೇಕು. ದಪ್ಪ ಇದ್ದರೆ ನಮಗೆ ಬಿರಿಯಾನಿ ತಿಂದಾಗ ಪೀಸ್ ಸಿಗುತ್ತೆ, ಇಲ್ಲಾಂದರೆ ಕಳ್ಸೋಗ್ಬಿಡುತ್ತೆ. ನೋಡಿ, ಇಷ್ಟಿಷ್ಟು ಪೀಸ್ ಇದ್ದರೆ ನಮಗೆ ತಿಂದಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಬಿರಿಯಾನಿ ಮಾಡಿದಾಗ ಕಳ್ಸೋಗುತ್ತೆ, ನಮಗೆ ರೈಸಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಯಾವತ್ತೂ ಬಿರಿಯಾನಿ ಮಾಡಿದರೆ ಇಷ್ಟು ದಪ್ಪ ಪೀಸ್ನೇ ನೆನ್ಪಿಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ಕೊಟ್ಟಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಕಟ್ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸ್ವಾಗತ.
ಈಗ ನಾವು ಇಷ್ಟೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ನಾನು ಇವತ್ತು ಬಿರಿಯಾನಿ ಮಾಡ್ತಾಯಿಲ್ಲ, ನಾಳೆ ಮಾರ್ನಿಂಗ್ ಬೆಳಗ್ಗೆ ಬಿರಿಯಾನಿ ಮಾಡ್ತೀನಿ. ಸೊ ಈ ಥರ ಕಟ್ ಮಾಡಿ ಆಚೆ ಇಟ್ಟರೆ ನಮ್ಮ ಪೀಸ್ಗಳು ಬಂದು ಕೆಂಚಿಗಾಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ. ನಾನು ಇದನ್ನು ಒಂದು ಫ್ರಿಡ್ಜಲ್ಲಿ ಒಂದು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ, ಬೆಳಗ್ಗೆ ಎದ್ದು ಬಿರಿಯಾನಿ ಮಾಡ್ಕೊತೀನಿ. ಓಕೆನಾ ರೀ? ನಮ್ಮ ವ್ಯೂವರ್ಸ್ಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಓಕೆ, ಎಲ್ಲರಿಗೂ ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಇಂಡಿಯಾ. ಈಗ ಬೆಳಗ್ಗೆ ಎದ್ದ ತಕ್ಷಣ ಈ ಲೋಟದಲ್ಲಿ 2 ಲೋಟ ರೈಸ್ ತಗೋತಾ ಇದ್ದೀನಿ. ಈ ರೈಸ್ ಬಂದು 4 ಮೆಂಬರ್ಸ್ಗೆ ಹೊಟ್ಟೆ ತುಂಬ ತಿನ್ನೋಕ್ಕೆ ಸಾಕಾಗುತ್ತೆ. 2 ಲೋಟ ರೈಸ್ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ತೊಳೆದು ನೆನೆ ಹಾಕ್ತಾ ಇದ್ದೀನಿ. ಯಾಕಂದರೆ ಅಕ್ಕಿ ನೆನೆ ಹಾಕಿದರೆ ನಾವು ಬಿರಿಯಾನಿನ ಉದುರು ಪುಡಿ ಪುಡಿಯಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಅರ್ಧ ಗಂಟೆ ಮುಂಚೆನೇ ನೆನೆ ಹಾಕ್ತಾ ಇದ್ದೀನಿ. ನೆನೆ ಹಾಕಿ ಒಂದು ಸೈಡ್ಗೆ ಇಟ್ಬಿಡೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ವಿಡಿಯೋ ಮುಂದಕ್ಕೆ ಯಾಕೆ ಬರ್ತಾ ಇದ್ದೀನಿ ಅಂದರೆ, ನೀವು ನೆನ್ನೆ ನೋಡಿದ್ರಲ್ಲ ಹಲಸಿನಕಾಯಿ ಕಟ್ ಮಾಡಿ ಎಷ್ಟೆಷ್ಟು ಪೀಸ್ ಕಟ್ ಮಾಡಬೇಕು, ಯಾವ ಥರ ಸುಲಭವಾಗಿ ಯಾವ ಥರ ಕಟ್ ಮಾಡೋದು ಅಂತ ನಾನು ನೆನ್ನೆ ತೋರಿಸಿದ್ನಲ್ಲ, ಅಂದರೆ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಥರ ಕಟ್ ಮಾಡಿಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಹಲಸಿನಕಾಯಿಯಿಂದ ರುಚಿಕರವಾದ ಟೇಸ್ಟಿಯಾದ ಬಿರಿಯಾನಿ ಮಾಡೋಕ್ಕೆ ಹೋಗ್ತಾ ಇದ್ವಿ. ನಾವು ಬಿರಿಯಾನಿ ಮಾಡಿದಾಗ ಫಸ್ಟ್ ಏನು ಮಾಡಬೇಕಂದ್ರೆ, ಹಲಸಿನಕಾಯಿ ಹಂಗೆ ಬಿರಿಯಾನಿಗೆ ಹಾಕ್ಬಿಟ್ರೆ ಹಲಸಿನಕಾಯಿ ಸ್ಮೆಲ್ ಅನ್ನೋದು ಇರುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಡಾಮಿನೇಟ್ ಮಾಡುತ್ತೆ ಆ ಸ್ಮೆಲ್ಲು. ಫಸ್ಟ್ ನಾವು 2 ಲೀಟ್ರ್ ನೀರು ಬಾಯ್ಲ್ ಮಾಡಿ ಆ ನೀರಲ್ಲಿ ಹಲಸಿನಕಾಯಿ ಪೀಸ್ ಕಟ್ ಮಾಡಿದ್ದೀವಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ 1 ಕುದಿ ಬರಬೇಕಷ್ಟೇ. ಜಾಸ್ತಿ ಬಾಯ್ಲ್ ಮಾಡೋಕ್ಕೆ ಹೋಗಬಾರ್ದು. ಜಾಸ್ತಿ ಬಾಯ್ಲ್ ಮಾಡಿಬಿಟ್ರೆ ನಮಗೆ ಪೀಸ್ ಅನ್ನೋದು ಮೆತ್ತಗೆ ಆಗಿಬಿಡುತ್ತೆ, ಬಿರಿಯಾನಿಯಲ್ಲಿ ಕಳಿಸೋಗುತ್ತೆ, ಚೆನ್ನಾಗಿರಲ್ಲ. ಒಂದು ಕುದಿ ಬಂದ ತಕ್ಷಣ ನಾವು ಸೋಸ್ಬಿಟ್ಟು ಅದನ್ನೇ ಬಿರಿಯಾನಿಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈಗ ನಾವು ಫಸ್ಟಾಗಿ ನೀರನ್ನ ಬಿಸಿ ಮಾಡ್ಕೊಳ್ಳೋಣ. ಈಗ ನಾನು ಆ ನೀರಲ್ಲಿ ಕಲ್ಲುಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಈ ಥರ ಮಾಡಿದಾಗ ಕಲ್ಲುಪ್ಪು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಈಗ ಅದರಲ್ಲಿ ಅರ್ಧ ಟೇಬಲ್ ಸ್ಪೂನ್ ಕಲ್ಲುಪ್ಪು ಹಾಕಿ, ಇಲ್ಲಿ ನಾನು ಅರಿಶಿನ ಬಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಜಾಸ್ತಿ ಹಾಕ್ಬಿಡಿ, ಸ್ಮೆಲ್ ಆಗುತ್ತೆ. ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ನಮ್ಗೆ ಆ ನೀರು ಚೆನ್ನಾಗಿ ಕುದಿಬೇಕು. ನಾನಿಲ್ಲಿ ನೀರು 2 ಲೀಟ್ರ್ ತೊಗೊಂಡಿದ್ದೀನಿ, ಬಾಯ್ಲ್ ಮಾಡ್ತಾ ಇದ್ದೀನಿ. ಬಾಯ್ಲ್ ಆಗ್ತಾ ಇದೆ. ಈಗ ಫ್ರಿಜ್ಜಿಂದ ಹಲಸಿನಕಾಯಿ ತಗೊಳ್ಳೋಣ. ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ನೋಡಿ ಹಲಸಿನಕಾಯಿ ಎಷ್ಟು ಫ್ರೆಶ್ ಆಗಿದೆ. ನೀವು ಆವತ್ತೇ ಕಟ್ ಮಾಡಿದ ದಿನವೇ ಮಾಡ್ತೀವಿ ಅಂದರೆ ಇನ್ನೂ ಒಳ್ಳೆಯದು. ನಾನು ಸಂಜೆ ಆಯ್ತಲ್ಲ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಹಾಕ್ತಾಯಿದ್ದೀನಿ. ಈಗ ಒಂದು ಸಲ ವಾಶ್ ಮಾಡಿದ್ಮೇಲೆ ಆ ಕುದೀತಾ ಇರೋ ನೀರಿಗೆ ಹಾಕಿ ಒಂದೇ ಕುದಿ ಬರಬೇಕು, ಜಾಸ್ತಿ ಕುದಿಸ್ಬಾರ್ದು. ನಾವು ಬಿರಿಯಾನಿಯಲ್ಲಿ ಕಳ್ಸೋಗುತ್ತೆ. ಒಂದು ಕುದಿ ಬಂದ ತಕ್ಷಣ ನಾವು ಅದು ತಗೊಂಡು ಈ ಥರ ಸೋಸ್ಕೋಬೇಕು. ಈ ಥರ ಸೋಸ್ಕೊಂಡ್ಬಿಟ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಒಂದು 3-4 ಸಲ ಕುದಿ ಬಂತು ಅಂದರೆ ಪೀಸ್ಗಳು ನಮಗೆ ಮೆತ್ತಗಾಗ್ಬಿಡುತ್ತೆ. ಸೊ ಮೆತ್ತಗಾದರೆ ಬಿರಿಯಾನಿ ಚೆನ್ನಾಗಿರಲ್ಲ, ಗಟ್ಟಿಯಾಗೇ ಇರಬೇಕು. ಹಲಸಿನಕಾಯಿ ಜೊತೆ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳು: ಪುದೀನ ಸ್ವಲ್ಪ, ಹಸಿರು ಮೆಣಸಿನಕಾಯಿ 5ರಿಂದ 6, ಮೀಡಿಯಮ್ ಸೈಜ್ ಈರುಳ್ಳಿ ಒಂದು 5, ಕೊತ್ತಂಬರಿ ನನ್ನ ಹತ್ರ ಸ್ವಲ್ಪನೇ ಇತ್ತು, ಸ್ವಲ್ಪ ತಗೊಂಡೆ, ಮೆಂತ್ಯ ಸೊಪ್ಪು ಸ್ವಲ್ಪ, ಟೊಮಟೊ ಒಂದು 4, ಸಹಜೀರ ಅರ್ಧ ಟೇಬಲ್ ಸ್ಪೂನ್, ಅನಾನಸ್ ಹೂವು ಒಂದು 2, ಮೆಣಸು ಒಂದು 10 ಕಾಳು, ಜಾಪತ್ರೆ ಒಂದು ಪೀಸು, ಲವಂಗ ಬಂದು ಒಂದು 8ರಿಂದ 10, ಏಲಕ್ಕಿ ಒಂದು 3, ಮರಾಠ ಮೊಗ್ಗು ಒಂದು 3, ತೇಜಪತ್ರೆ ಒಂದು 3, ಚಕ್ಕೆ ಪೀಸ್ಗಳು ಒಂದು 3. ಅದರ ಜೊತೆಗೆ ನಿಂಬೆಹಣ್ಣು ಹೋಳು ಅರ್ಧ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಟೇಬಲ್ ಸ್ಪೂನ್, ಬೆಣ್ಣೆ ಬಂದು ಒಂದು 3ರಿಂದ 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಮೆಂತ್ಯ ಸೊಪ್ಪು ಹಾಕಿದರೆ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಬಂದು ನಮಗೆ ಹಲಸಿನಕಾಯಿ ಬಂದು ಬೇಸಿಗೆಲೆ ಸಿಗುತ್ತೆ, ಬೇಸಿಗೆ ಟೈಮೆಲ್ಲ ಕಾಯಿ ಸಿಗುತ್ತೆ, ಆವಾಗ ಸೆಕೆ ಜಾಸ್ತಿ ಇರುತ್ತಲ್ವ. ಸೊ ಆವಾಗ ಹಲಸಿನಕಾಯಿ ತಿಂದರೆ ಇನ್ನೂ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಸೆಕೆ ಜಾಸ್ತಿ ಆಗುತ್ತೆ. ಮೆಂತ್ಯ ಸೊಪ್ಪು ಹಾಕಿದರೆ ನಮಗೆ ಆ ಹೀಟ್ನ ಅವಾಯ್ಡ್ ಮಾಡಿ ಬಾಡಿಗೆ ತಂಪು ಕೊಡುತ್ತೆ, ಮತ್ತು ಜೊತೆಗೆ ಟೇಸ್ಟು ಸೂಪರ್ ಟೇಸ್ಟಾಗಿರುತ್ತೆ. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಂಪಲ್ಸರಿ ಅಂತ ಏನಿಲ್ಲ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದ್ದರೆ ಮಾತ್ರ ಹಾಕಿ ನೋಡಿ, ಟೇಸ್ಟು ತುಂಬ ಸ್ಮೆಲ್ಲು ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ.
ಬಾಡಿಗೆ ತಂಪಾಗಿಡತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಬಳಸ್ತೀನಿ. ಈಗ ಸ್ಟವ್ ಆನ್ ಮಾಡಿ ಒಂದು 10 ಲೀಟ್ರ್ ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರಲ್ಲಿ, ಸ್ಟೀಲ್ ಕುಕ್ಕರಲ್ಲಿ ಬಿರಿಯಾನಿ ಮಾಡಿದರೆ ಕೆಳಗಡೆ ಸಿಯಲ್ಲ. ಆಮೇಲೆ ನಾವು ಆದಷ್ಟು ಎಲ್ಲ ಹೇಳ್ತಾವ್ರಲ್ಲ ಸ್ಟೀಲೇ ಯೂಸ್ ಮಾಡಿ, ಸಿಲ್ವರ್ ಅವಾಯ್ಡ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಸ್ಟೀಲೇ. ಒಂದು ಕುಕ್ಕರು, ಒಂದು ಮುದ್ದೆ ಪಾತ್ರ ಮಾತ್ರ ಸಿಲ್ವರ್ದಿದೆ. ಈಗ ಕುಕ್ಕರ್ ಬಿಸಿ ಆದಮೇಲೆ ಬೆಣ್ಣೆ ಹಾಕಬೇಕು. ಬೆಣ್ಣೆ ಹಾಕಿದ್ರೆ ನಮ್ಮ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ. ಬೆಣ್ಣೆ ಮೆಲ್ಟ್ ಆದಮೇಲೆ ಅದರಲ್ಲಿ 1/4 ಬೌಲ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆನೂ ಬಿಸಿ ಆದಮೇಲೆ ಹೋಲ್ ಗರಂ ಮಸಾಲ ಹಾಕ್ಕೋಬೇಕು. ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನೊರೆ ಯಾಕೆ ಬರ್ತಾಯಿದೆ ಅಂತ ನಾನು ಡೀಟೇಲ್ಸ್ ಇಲ್ಲಿ ಹೇಳ್ತೀನಿ. ಈಗ ನೋಡಿದ್ರಲ್ಲ, ನೊರೆ ಯಾಕೆ ಬರ್ತಾ ಇದೆ ಅಂತ ನಿಮಗೆ ಡೌಟ್ ಬರ್ಬೋದು. ನೊರೆ ಯಾಕೆ ಬರ್ತಾ ಇದೆ ಅಂದರೆ, ನಾನು ಮೊನ್ನೆನೇ ಗಾಣದ ಎಣ್ಣೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಗಾಣದ ಎಣ್ಣೆಯಲ್ಲಿ ನಾನು ಏನೇನು ಹಾಕಿ ಎಣ್ಣೆ ಬಿಡಿಸಿದ್ದೀನಿ ಅಂತ ನೀವು ಆ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಆ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ ಎಣ್ಣೆಯಲ್ಲಿ ನಾನು ಏನೇನು ಹಾಕಿ ಬಿಡಿಸಿದ್ದೀನಿ, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತ ನೀವು ಆ ವಿಡಿಯೋ ನೋಡಿದ್ರೆ ತುಂಬ ಅರ್ಥ ಆಗುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರಬೇಕು ಯಾವತ್ತೂ. ಆಗಿರ್ಬೇಕಂದ್ರೆ ಎಣ್ಣೆನ ಅಂಗಡಿಯಲ್ಲಿ ತರೋದಕ್ಕಿಂತ ನಾವು ಗಾಣದ ಎಣ್ಣೆ ಬಿಡಿಸ್ಕೊಂಡು ಬಂದು ನಾವು ಅಡುಗೆ ಮಾಡಿದರೆ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೊರೆ ಬರ್ತಾ ಇದೆ, ಇದೊಂದು ನೆನ್ಪಿಟ್ಕೊಳ್ಳಿ. ಈಗ ಮಸಾಲೆ ಒಂದು 2 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಯಾವತ್ತೂ ನಾವು ಬಿರಿಯಾನಿಗೆ ಉದ್ದಾಗೆ ಕಟ್ ಮಾಡಬೇಕು. ತುಂಡ ಪೀಸ್ಗಳ ಥರ ಸಣ್ಣದಾಗಿ ಚಾಪ್ ಮಾಡಬಾರ್ದು. ಈ ಥರ ಉದ್ದ ಇದ್ದರೆ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ. ಈಗ ಅದರಲ್ಲಿ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ರೋಸ್ಟ್ ಮಾಡ್ತಾಯಿದ್ರೆ ನಿಮ್ಗೆ ಆವಾಗಲೇ ಪಲಾವ್ ಒಂದು ಫ್ಲೇವರ್ ಚೆನ್ನಾಗಿ ಬಂದುಬಿಡುತ್ತೆ. ಅದರಲ್ಲಿ 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಬೇಕು. ತುಂಬ ಟೇಸ್ಟ್ ಬರುತ್ತೆ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ ಪೇಸ್ಟು, ಆ ಪೇಸ್ಟ್ನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು. ಹೈ ಫ್ಲೇಮ್ ಇದ್ದರೆ ಕೆಳಗಡೆ ಅಂಟು ಬಿಡುತ್ತೆ. ಈಗ ಅದರಲ್ಲಿ ಹಳಸಿನಕಾಯಿ ಪೀಸ್ಗಳನ್ನು ಹಾಕ್ಕೊಳ್ಳೋಣ. ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೆಲವ್ರು ನಾನ್ ವೆಜ್ ತಿನ್ನಲ್ಲ ಅಂದರೂ ಈ ಥರ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಅವ್ರಿಗೆ ತುಂಬ ರುಚಿ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಆಮೇಲೆ ಮಕ್ಕಳು ತುಂಬ ಇಷ್ಟಪಟ್ಟು ಮಾಡಿ ಅಂತಾರೆ. ಈಗ ಇದರಲ್ಲಿ ನಾವು ಕಟ್ ಮಾಡಿರೋ ಟೊಮೊಟೊಗಳನ್ನು ಹಾಕಿ, ನಮಗೆ ಆ ಟೊಮೊಟೊ ಚೆನ್ನಾಗಿ ಮೆಲ್ಟ್ ಆಗಬೇಕಂದ್ರೆ ನಾವೀಗ ಇದರಲ್ಲಿ ಏನು ಮಾಡಬೇಕು, ಬೇಗ ಮೆಲ್ಟ್ ಆಗಬೇಕಂದ್ರೆ ಉಪ್ಪು ಹಾಕಿದ್ರೆ ಬೇಗ ಮೆಲ್ಟ್ ಆಗುತ್ತೆ. ನಾನಿಲ್ಲಿ ಪುಡಿ ಉಪ್ಪು ತಗೋತಾ ಇದ್ದೀನಿ. ಇಲ್ಲಿ ನನ್ನ ಕ್ವಾಂಟಿಟಿ ಬಂದು 2 ಲೋಟ ರೈಸ್ ತಗೊಂಡಿದ್ದೀನಲ್ಲ, ಉಪ್ಪು ಬಂದು 3.5 ಟೇಬಲ್ ಸ್ಪೂನ್ ಉಪ್ಪು ತಗೊಂಡ್ರೆ ಸಾಕಾಗುತ್ತೆ ಆ ಕ್ವಾಂಟಿಟಿಗೆ. ಉಪ್ಪು ಹಾಕಿದ್ರೆ ಟೊಮೊಟೊ ಬೇಗ ಮೆಲ್ಟ್ ಆಗುತ್ತೆ, ಬೇಗ ಬೇಯುತ್ತೆ. ನೋಡಿ, ಉಪ್ಪು ಹಾಕಿ ಒಂದು 5 ನಿಮಿಷ ಈ ಥರ ಮಿಕ್ಸ್ ಮಾಡಿ 5 ನಿಮಿಷ ಇಟ್ಟರೆ ಬೇಗ ಟೊಮೊಟೊ ನೋಡಿ ಎಷ್ಟು ಬೇಗ ಮೆಲ್ಟ್ ಆಯಿತು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ನೋಡೋಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆ. ಈಗ ನಾವು ನೆನೆ ಹಾಕಿರೋ ಅಕ್ಕಿನ ಅದರೊಳಗಡೆ ಹಾಕಿಬಿಡ್ಬೇಕು. ಅರ್ಧ ಗಂಟೆ ಆಗಿದೆ. ಈ ಪ್ರೋಸೆಸ್ ಎಲ್ಲ ಮಾಡೋಷ್ಟಿಗೆ ಅರ್ಧ ಗಂಟೆ ಆಯಿತು. ಚೆನ್ನಾಗಿ ನೆಂದಿದೆ. ಅವಾಗ ನೆಂದ್ರೇ ನಮಗೆ ಬಿರಿಯಾನಿ ಉದುರು ಬರುತ್ತೆ. ಅದೊಂದು ನೆನಪಿಟ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ರೈಸ್ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ನಾವು 2 ಲೋಟ ರೈಸ್ ತೊಗೊಂಡಿದ್ದೀವಲ್ಲ, ನಾನು ಇಲ್ಲಿ 3.5 ಲೋಟ ನೀರು ಹಾಕ್ತಾಯಿದ್ದೀನಿ. ಅಂದರೆ 2ಕ್ಕೆ 4 ಹಾಕಬೇಕು, ಬಟ್ 3.5 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಅಂಟು ಬಿಡುತ್ತೆ. ಉದುರು ಬರಬೇಕಂದ್ರೆ 3.5 ಲೋಟ ಹಾಕಿ ಲಾಸ್ಟಲ್ಲಿ ನಿಂಬೆಹಣ್ಣು ಒಂದು ಅರ್ಧ ಹೋಳು ಜ್ಯೂಸ್ ಹಾಕಿಬಿಟ್ರೆ ನಮಗೆ ಬಿರಿಯಾನಿ ಉದುರು ಬರುತ್ತೆ. ಅದರ ಜೊತೆ ತುಂಬ ಟೇಸ್ಟ್ ಬರುತ್ತೆ. ಯಾವತ್ತು ಲಾಸ್ಟಲ್ಲಿ ಹಾಕಿ ಈಗ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಹಾಕಿಬಿಡೋಣ. ಮುಚ್ಚಳ ಹಾಕಿ ನಾವೇನು ಮಾಡಬೇಕಂದ್ರೆ 2 ವಿಸಲ್ ಕೂಗಿಸ್ಬೇಕು. ಜಾಸ್ತಿ ವಿಸಲ್ ಕೂಗಿಸ್ಬೇಡಿ. 2 ವಿಸಲ್ ಹಾಕಿದ್ರೆ ನಮ್ಮ ಬಿರಿಯಾನಿ ಅಂತೂ ಪರ್ಫೆಕ್ಟಾಗಿ ರೆಡಿ ಆಗಿಬಿಡತ್ತೆ. ನೋಡ್ತಾ ಇದ್ರಲ್ಲ, 2 ವಿಸಲ್ ಕೂಗಿಸಿ ಈಗ ಬಿರಿಯಾನಿ ಕಡೆ ಆಗ್ತದೆ. ಆ ಕಡೆ ನಾವು ಮೊಸರು ಬಜ್ಜಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿಗೆ ಒಂದು ಬೌಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ, 1 ಸೌತೆಕಾಯಿ, 2 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿದ್ಮೇಲೆ ಎಲ್ಲನೂ ಮೊಸರಿಗೆ ಹಾಕ್ಬಿಟ್ಟು ಅದರಲ್ಲಿ 1/4 ಸ್ಪೂನ್ ಅಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕ್ಕ ಮಕ್ಕಳಿದ್ರೆ ಮಾತ್ರ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಪಾಪ ತಿನ್ನೋಕ್ಕಾಗಲ್ಲ. ಈ ಕಡೆ ನಾವು ಮೊಸರು ಬಜ್ಜಿ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ವಿ. ಈ ಕಡೆ ಕುಕ್ಕರ್ನು ತಣ್ಣಗಾಗ್ಬಿಟ್ಟಿದೆ. 2 ವಿಷಲ್ ಬಂದು ಕುಕ್ಕರ್ ತಣ್ಣಗಾಗಿದೆ. ಈಗ ಬಿರಿಯಾನಿ ನೋಡೋಣ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡೋಣ. ವಾವ್, ಸಖತ್ತಾಗಿ ಕಾಣಿಸ್ತಾ ಇದೆ. ಬ್ಯೂಟಿಫುಲ್, ಕಲರ್ಫುಲ್ಲು, ಏನು ಹೇಳ್ಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ, ನಿಮಗೆ ಅನ್ನಿಸ್ತಾ ಇದೆ. ನನಗೆ ಮಾತ್ರ ಅಂದರೆ ಲೈವ್ ಇನ್ನೂ ಸಖತ್ ಕಲರ್ ಆಗಿದೆ, ಸಖತ್ ಚೆನ್ನಾಗೇ ಇತ್ತು. ಸ್ಮೆಲ್ ಮಾತ್ರ ರೆಸ್ಟೋರೆಂಟ್ ಬಿರಿಯಾನಿ ಅಥವಾ ಮದುವೆ ಮನೆ ಬಿರಿಯಾನಿ ಸ್ಮೆಲ್ ಥರ ಬರ್ತಾ ಇತ್ತು. ನೀವು ಈ ಥರ ಮಾಡಿ ಆ ಫ್ಲೇವರ್ನ ನೀವು ಫೀಲ್ ಮಾಡಿ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಅಕ್ಕಿ ಅನ್ನೋದು ಎಲ್ಲಿ ಬ್ರೇಕ್ ಆಗಿಲ್ಲ, ಹಲಸಿನಕಾಯಿನೂ ಎಲ್ಲಿನೂ ಕಳಿಸೋಗಿಲ್ಲ, ನೀಟಾಗಿ ಬಂದಿದೆ. ಈ ಥರ ನೀವು ಮಾಡಿ ಅಂದರೆ ಯಾವ ನಾನ್ ವೆಜ್ ಬಿರಿಯಾನಿಗೆ ಇದು ಕಡಿಮೆ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಯಾರಾದರೂ ನಾನ್ ವೆಜ್ ತಿನ್ನಲ್ಲ ಅಂದರೆ ಈ ಪ್ರೋಸೆಸ್ ಮಾಡಿ ತಿನ್ನಿರಿ. ನಿಮಗೆ ಚೆನ್ನಾಗಿ ಬಂತು ಅಂದರೆ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ಇದೊಂದು ನೆನಪಿಟ್ಕೊಳ್ಳಿ.
ನೋಡ್ತಾ ಇದ್ರಲ್ಲ ರೈಸ್ ಎಷ್ಟು ಚೆನ್ನಾಗಿದೆ. ಹಲಸಿನಕಾಯಿನೂ ಎಲ್ಲಿ ಕಳಿಸೋದಿಲ್ಲ, ಯಾಕಂದ್ರೆ ನಾವು ಒಂದೇ ಕುದಿಸಿದ್ವಲ್ಲ ಚೆನ್ನಾಗಿ ಬರುತ್ತೆ. ಜಾಸ್ತಿ ಕುದಿಸ್ಬಿಟ್ರೆ ಆಮೇಲೆ ಕಳ್ಸೋಗುತ್ತೆ, ಆಮೇಲೆ ನನಗೆ ಬೈಬೇಡಿ ಹಿಂಗಾಗೋಯ್ತು ನೀವು ಹೇಳಿದ್ರ ಅಂತ ನನಗೆ ಹೇಳ್ಬೇಡಿ. ನೋಡ್ತಾ ಇದ್ರಲ್ಲ ಹಲಸಿನಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಬೈಬೇಕು, ಈ ಥರ ಎಳೆದಾಗಿರ್ಬೇಕು, ಜಾಸ್ತಿ ಬಲ್ತೋಗ್ಬಿಟ್ರು ಚೆನ್ನಾಗಿರಲ್ಲ. ಈಗ ಬಿರಿಯಾನಿ ಒಂದು ಸರ್ವಿಂಗ್ ಪ್ಲೇಟಲ್ಲಿ ತಗೊಳ್ಳೋಣ. ನನಗೆ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸ್ಬಿಟ್ಟಿದೆ. ಅಂದರೆ ನಾನು ವಿಡಿಯೋ ಮಾಡಿ ಒಂದು 2 ದಿನ ಆದಮೇಲೆ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡ್ತಾ ಇದ್ನಲ್ಲ, ನನಗೆ ಆವತ್ತು ಮತ್ತೆ ಫೀಲ್ ಆಗ್ತಾಯಿದೆ, ಅಯ್ಯೋ ಬಿರಿಯಾನಿ ಇಟ್ಕೊಂಡ್ರೆ ಚೆನ್ನಾಗಿ ತಿನ್ಬೋದಾಗಿತ್ತಲ್ವ. ಮತ್ತೆ ಮಾಡಬೇಕಂದ್ರೆ ಹಲಸಿನಕಾಯಿ ಎಲ್ಲಿ ಸಿಗುತ್ತೆ? ಈ ಹಲಸಿನಕಾಯಿ ನನ್ನ ಫ್ರೆಂಡ್ ಸೌಮ್ಯ ಅಂತ ಕೊಟ್ಟಿರೋದು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನು ತಿನ್ನಬೇಕು ಅಂತ ನನ್ನ ಮನಸ್ಸಿಗೆ ಬಂತು. ಆ ಟೈಮಲ್ಲಿ ಅವ್ರು ತಂದು ಕೊಟ್ಟರು. ತುಂಬ ಧನ್ಯವಾದಗಳನ್ನು ಸೌಮ್ಯಾಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೋಡಿ ಆ ಪ್ಲೇಟಲ್ಲಿ ಬಿರಿಯಾನಿ ಹಾಕಿದ್ಮೇಲೆ ಮೊಸರು ಬಜ್ಜಿನ ಸ್ವಲ್ಪ ಹಾಕ್ಕೊಂಡು ನೋಡ್ತಾ ಇದ್ರೆ ಎಲ್ಲೋ ಚಿಕನ್ ಪೀಸ್ಗಳ ಮೇಲಿದೆ, ನಾವು ತಿಂತಾ ಇದೀವಿ ಅನ್ನೋ ಫೀಲ್ ಬರುತ್ತೆ. ಈಗ ಮೊಸರು ಬಜ್ಜಿ ಬಿರಿಯಾನಿ ಕಳಿಸ್ಕೊಂಡು ತಿನ್ನಬೇಕು. ಆದರೆ ಬಿರಿಯಾನಿ ತುಂಬ ಬಿಸಿ ಇದೆ, ಕಳ್ಸೋಕ್ಕೆ ಆಗ್ತಾಯಿಲ್ಲ. ಬಿಸಿ ಆಗ್ತಾನೆ ವಿಷಲ್ ತೆಗೆದು ಹಾಕಿದ್ನಲ್ಲ, ತುಂಬ ಬಿಸಿ ಇದೆ. ಈಗ 2 ಮಿಕ್ಸ್ ಮಾಡಿ ಬಾಯಿಗೆ ಹಾಕಿದ್ರೆ ನಿಜವಾಗ್ಲೂ ಅಮೃತ ಕಂಡ್ರಿ, ಅಮೃತ. ನಮಗಂತೂ ತುಂಬ ಇಷ್ಟ ಆಯಿತು, ನಮ್ಮ ಇಡೀ ಫ್ಯಾಮಿಲಿಗೆ ತುಂಬ ಇಷ್ಟ ಆಗಿ ನಮ್ಮನೇಲಿ ಮಮ್ಮಿ ಇನ್ನೊಂದ್ಸಲ ಹಲಸಿನಕಾಯಿ ಸಿಕ್ಕಿದ್ರೆ ಈ ಥರ ಬಿರಿಯಾನಿ ಮಾಡು ಅಂತ ಇದ್ರು. ಮತ್ತೆ ಸಿಗಬೇಕಲ್ಲ ಪಾಪ, ಏನೋ ಪುಣ್ಯದಿಂದ ಅವ್ರು ತಂದು ಕೊಟ್ಟರು, ಮಾಡಿದ್ದೀನಿ. ತಿಂತಾ ಇದ್ರೆ ನಿಜವಾಗ್ಲೂ ಕಣ್ರಿ ತುಂಬ ಚೆನ್ನಾಗಿದೆ, ಅಮೃತ ಇದ್ದಂಗಿದೆ. ನಿಮಗೆ ಈ ಥರ ಹಲಸಿನಕಾಯಿ ಸಿಕ್ಕಿದ್ರೆ ಈ ಥರ ಬಿರಿಯಾನಿ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್. ಇದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಆ ಪ್ರೋತ್ಸಾಹ ಕೊಟ್ಟರೆ ನಮಗೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅನ್ನೋದು ಮನಸ್ಸಿಗೆ ಬರುತ್ತೆ. ಓಕೆನಾ? ಸೈನಿಂಗ್ ಆಫ್ ನಿಮ್ಮ ಸುಶಾಂತಿ.